Dear students, welcome back to online classes. Dear students, in the previous classes, I have explained the Christianity and Islam lessons. Today, I will explain the our state Karnataka. Our state Karnataka lessons na teach ಮಾಡ್ತಾ ಇದ್ದೀನಿ. ಡಿಯರ್ ಸ್ಟೂಡೆಂಟ್ಸ್, ಅವರ್ ಸ್ಟೇಟ್ ಕರ್ನಾಟಕ ಅನ್ನೋ ಲೆಸನ್ಸ್ನ ಟೀಚ್ ಮಾಡೋದಕ್ಕಿಂತ ಬಿಫೋರ್ ಮೀನ್ಸ್ ಮುಂಚೆ ಐ ಶೋ ದ ಮ್ಯಾಪ್ಸ್. ಡಿಯರ್ ಸ್ಟೂಡೆಂಟ್ಸ್, ದಿಸ್ ಈಸ್ ಇಂಡಿಯಾ ಮ್ಯಾಪ್. ಸೊ ಇಂಡಿಯಾ ಮ್ಯಾಪಲ್ಲಿ ನಮ್ಮ ಕರ್ನಾಟಕ ಅನ್ನೋದು ಇಲ್ಲಿ ಕಂಡು ಬರ್ತಾ ಇದೆ ನೋಡಿ, ಕರ್ನಾಟಕ ಸ್ಟೇಟ್. ಡಿಯರ್ ಸ್ಟೂಡೆಂಟ್ಸ್, ಈ ಕರ್ನಾಟಕ ಸ್ಟೇಟನ್ನು ಹಾಗಾದರೆ ತೋರಿಸೋದಾರೆ, ಜಿಲ್ಲೆಗಳನ್ನು ಸೇರಿಸಿ ತೋರಿಸೋದಾರೆ. ಇಲ್ಲಿ ನೋಡಿ ಮಕ್ಕಳ, ದಿಸ್ ಈಸ್ ಕರ್ನಾಟಕ ಸ್ಟೇಟ್. Dear students, our state Karnataka. In the previous class, we have studied about physical geography. ನೀವು ಇಂದಿನ ತರಗತಿಯಲ್ಲಿ ಏನು ಸ್ಟಡಿ ಮಾಡಿದ್ದೀರಪ್ಪ ಅಂದರೆ ಪ್ರಾಕೃತಿಕ ಭೂಗೋಳ ಶಾಸ್ತ್ರವನ್ನು ಅಧ್ಯಯನ ಮಾಡಿದ್ದೀರಾ. ಇನ್ ದಿಸ್ ಲೆಸನ್ ವಿ ವಿಲ್ ಸ್ಟಡಿ ಅಬೌಟ್ ದ ಅವರ್ ಸ್ಟೇಟ್ ಕರ್ನಾಟಕ. ನಾವು ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾನು ಲೆಸನ್ನ ಮಾಡ್ತಾ ಇದ್ದೀನಪ್ಪ ಅಂದರೆ ಅವರ್ ಸ್ಟೇಟ್ ಕರ್ನಾಟಕವನ್ನು, ನಮ್ಮ ರಾಜ್ಯ ಕರ್ನಾಟಕವನ್ನು, ದ ಲ್ಯಾಂಡ್ ಆಫ್ ಕನ್ನಡಿಗಾಸ್, ಕನ್ನಡಿಗರ ಒಂದು ನಾಡಿದು. ಇಟ್ ಈಸ್ ಒನ್ ಆಫ್ ದ ಇಂಡಿಯನ್ ಸ್ಟೇಟ್ಸ್ ವಿಚ್ ಹ್ಯಾಸ್ ಇಟ್ಸ್ ಓನ್ ಗ್ರೇಟ್ನೆಸ್, ಪ್ರೆಸ್ಟೀಜ್ ಆ್ಯಂಡ್ ಹೆರಿಟೇಜ್. ಇದು ಅದರದೇ ಆದಂತಹ ಭಾರತ ರಾಜ್ಯಗಳಲ್ಲಿ ಒಂದಾದಂಥ ಈ ಕರ್ನಾಟಕ ಅದರದ್ದೇ ಆದಂಥ ಒಂದು ಗ್ರೇಟ್ನೆಸ್, ಪ್ರೆಸ್ಟೀಜ್ ಆ್ಯಂಡ್ ಹೆರಿಟೇಜನ್ನು ಮತ್ತು ಹಿರಿಮೆ ಗರಿಮೆ ಅಂತ ಪರಂಪರೆಯನ್ನುಳ್ಳುವಂಥ ರಾಜ್ಯವಾಗಿದೆ. ಯಾವುದು? ಕರ್ನಾಟಕ. ದಿಸ್ ಲ್ಯಾಂಡ್ ಹ್ಯಾಸ್ ಆನ್ ಐಡಿಯಲ್ ಸಿಚುಯೇಷನ್ ಆ್ಯಂಡ್ ಈಸ್ ಬ್ಲೆಸ್ಡ್ ವಿತ್ ಡೈವರ್ಸ್ ರಿಲೀಫ್ ಫೀಚರ್ಸ್, ಫ್ಲೋರಾ ಆ್ಯಂಡ್ ಫನ್ನಾ, different types of soil, river systems, minerals and human resources. ಹಾಗಾದರೆ ವಿತ್ ಡೈವರ್ಸ್ ರಿಲೀಫ್ ಫೀಚರ್ಸ್ ಮೀನ್ಸ್ ವೈವಿಧ್ಯ ಭೂಸ್ವರೂಪವನ್ನು ಒಳಗೊಂಡಿದೆ, ಜೊತೆಗೆ ಫ್ಲೋರಾ ಆ್ಯಂಡ್ ಫನ್ನ ಮೀನ್ಸ್ ಸಸ್ಯವರ್ಗ ಮತ್ತು ಪ್ರಾಣಿ ವರ್ಗವನ್ನು, ವಿವಿಧ ತೆರನಾದಂಥ ಸಸ್ಯವರ್ಗ ಮತ್ತು ಪ್ರಾಣಿ ವರ್ಗವನ್ನು ಸಹ ಒಳಗೊಂಡಿದೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಸಾಯಿಲ್, ರಿವರ್ ಸಿಸ್ಟಮ್ಸ್, ಮಿನರಲ್ಸ್ ಆ್ಯಂಡ್ ಹ್ಯೂಮನ್ ರಿಸೋರ್ಸಸ್. ಹಾಗಾದರೆ ಡಿಫ್ರೆಂಟ್ ಟೈಪ್ಸ್ ಮೀನ್ಸ್ ವಿವಿಧ ತೆರನಾದಂತಹ ವೈವಿಧ್ಯಮಯವಾದಂತಹ ಸಾಯಿಲ್, ರಿವರ್ ಸಿಸ್ಟಮ್, ಹಾಗಾದರೆ ಮಿನರಲ್ಸ್ ಆ್ಯಂಡ್ ಹ್ಯೂಮನ್ ರಿಸೋರ್ಸಸ್ ಮೀನ್ಸ್ ಮಾನವ ಸಂಪತ್ತನ್ನು ಮಾನವ ಸಂಪನ್ಮೂಲವನ್ನು ಒಳಗೊಂಡಿದ್ದಂತಹ ರಾಜ್ಯ ಇದು. ಇಟ್ ಇಸ್ ಎ ಪ್ರಾಸ್ಪರಸ್ ಲ್ಯಾಂಡ್ ವಿತ್ ಇಟ್ಸ್ ಓನ್ ಲಿಟ್ರೇಚರ್. ಇದು ಇದರದೇ ಆದಂತಹ, ಈ ನಾಡು ಅದರದೇ ಆದಂತಹ ಒಂದು ಸಾಹಿತ್ಯವನ್ನು ಸಹ ಒಳಗೊಂಡಿದೆ. ಆರ್ಟ್ ಆ್ಯಂಡ್ ಕಲ್ಚರ್, ಕಲೆ ಮತ್ತು ಸಂಸ್ಕೃತಿಯನ್ನು, ಆ್ಯಂಡ್ ಇಸ್ ರಿಲೀಜಿಯಸ್, ಧಾರ್ಮಿಕತೆಯನ್ನು, ಸ್ಪಿರಿಚುವಲ್ ಆ್ಯಂಡ್ ಹಿಸ್ಟಾರಿಕಲಿ ಫೇಮಸ್ ಪಿಲ್ಗ್ರಿಮ್ ಸೆಂಟರ್ಸ್. ಮೆನಿ ಪ್ಲೇಸಸ್ ಇನ್ ಕರ್ನಾಟಕ ಆರ್ ಫೇಮಸ್ ಫಾರ್ ದೇರ್ ವರ್ಲ್ಡ್ ಹೆರಿಟೇಜ್ ಸೈಟ್ ಆ್ಯಂಡ್ ಇಟ್ಸ್ ನ್ಯಾಚುರಲ್ ಬ್ಯೂಟಿ ಆ್ಯಂಡ್ ಅಬಂಡೆನ್ಸ್ ಆಫ್ ವೈಲ್ಡ್ ಲೈಫ್. ಈ ಕರ್ನಾಟಕ ವಿಶ್ವ ಪಾರಂಪರಿಕ ತಾಣವಾಗಿ ಅದರದೇ ಅಂತ ಒಂದು ನ್ಯಾಚುರಲ್ ಬ್ಯೂಟಿ ಮೀನ್ಸ್ ನೈಸರ್ಗಿಕ ಸೌಂದರ್ಯವನ್ನು ಒಳಗೊಂಡಿದೆ. ಯಾವುದು? ಈ ಕರ್ನಾಟಕ. ಮತ್ತು ಅದರದೇ ಅಂತ ಒಂದು ವೈಲ್ಡ್ ಲೈಫ್ ಮೀನ್ಸ್ ವನ್ಯಧಾಮಗಳನ್ನು ಸಹ ಒಳಗೊಂಡಿದೆ ಅಂತ ಹೇಳ್ತಿದ್ದಾರೆ. ಒರಿಜಿನ್ ಆಫ್ ದ ನೇಮ್, ಹಾಗಾದರೆ
sin of the name. ಹಾಗಾದರೆ ಈ ಒಂದು ಹೆಸರು, ಈ ಕರ್ನಾಟಕ ಅನ್ನುವ ಒಂದು ಹೆಸರಿನ ಒಂದು ಉಗಮ, ಹುಟ್ಟು ಅನ್ನೋದು ಯಾವ ಥರ ಆಯಿತು ಅನ್ನೋದು ನೋಡೋಣ. ದ ನೇಮ್ ಕರ್ನಾಟಕ has been in use from ancient times. ಹಾಗಾದರೆ ಪ್ರಾಚೀನ ಕಾಲದಿಂದನೂ ಸಹ ಈ ಒಂದು ಕರ್ನಾಟಕ ಅನ್ನೋ ಒಂದು ಹೆಸರನ್ನ ಸೂಚಿಸ್ತಾ ಬರ್ತಾ ಇದ್ದಾರೆ. ದಿಸ್ ಲ್ಯಾಂಡ್ ಯೂಸ್ ಟು ಬಿ ಕಾಲ್ಡ್ ಕರುನಾಡು. ಹಾಗಾದರೆ ಇದನ್ನು ಯಾವ ಥರ ಯೂಸ್ ಮಾಡ್ತಿದ್ರಪ್ಪ, ಬಳಸ್ತಿದ್ರಪ್ಪ, ಉಪಯೋಗಿಸ್ತಿದ್ರಪ್ಪ ಈ ಒಂದು ಹೆಸರನ್ನ ಅಂದರೆ ಕರುನಾಡು ಅಂತನೂ. ಹಾಗಾದರೆ ಕರ್ ಪ್ಲಸ್ ನಾಡು, ಎ ಲ್ಯಾಂಡ್ ಆಫ್ ಬ್ಲಾಕ್ ಸೈಲ್. ಹಾಗಾದರೆ ಕಪ್ಪು ಮಣ್ಣಿನ ನಾಡು ಅಂತ ಕರಿತಾ ಇದ್ರು. ದ ವರ್ಡ್ ಕರ್ನಾಟಕ ರೆಫರ್ಸ್ ಟು ಕರ್ನಾಟಕ ಇನ್ ದ ಏನ್ಷಿಯಂಟ್ ತಮಿಳ್ ವರ್ಕ್ ಶಿಲಪ್ಪಾಧಿಕಾರಂ. ಹಾಗಾದರೆ ಆ ಶಿಲಪ್ಪಾಧಿಕಾರಂನ ಕೃತಿ ಇದೆಯಲ್ಲ, ತಮಿಳಿನ ಕೃತಿ, ಅಲ್ಲೂ ಸಹ ಈ ಕರ್ನಾಟ್ ಅನ್ನುವಂತಹ ಒಂದು ಪದವನ್ನು ರೆಫರ್ ಮಾಡಿದ್ದಾರೆ. ಕರ್ನಾಟ್ ಮೀನ್ಸ್ ದ ಲ್ಯಾಂಡ್ ವಿಚ್ ಈಸ್ ಆನ್ ಎ ಎಲಿವೇಟೆಡ್ ಪ್ಲಾಟ್ಯೂ. ಹಾಗಾದರೆ ಇಟ್ ಹ್ಯಾಸ್ ಬೀನ್ ಮೆನ್ಷನ್ಡ್ ಇನ್ ನೃಪತುಂಗ ಗ್ರಾಮ್ಯಾಟಿಕಲ್ ವರ್ಕ್ಸ್ ಕವಿರಾಜ ಮಾರ್ಗ ದಟ್ ಕರ್ನಾಟಕ ಎಕ್ಸ್ಟೆಂಡೆಡ್. ಈ ನೃಪತುಂಗನ ಆಸ್ಥಾನದಲ್ಲಿದ್ದಂತಹ ಕವಿ ಶ್ರೀ ವಿಜಯನಿಂದ ರಚಿತವಾದಂತಹ ಈ ಒಂದು ಕವಿರಾಜ ಮಾರ್ಗ, ಕವಿರಾಜ ಮಾರ್ಗ ಅನ್ನುವಂಥ ವರ್ಕ್ ಮೀನ್ಸ್ ಕೃತಿಯಲ್ಲಿ ದಟ್ ಕರ್ನಾಟಕ ಎಕ್ಸ್ಟೆಂಡೆಡ್. ಹಾಗಾದರೆ ಕರ್ನಾಟಕ ಎಲ್ಲಿಂದ ಎಲ್ಲಿಗೆ ಎಕ್ಸ್ಟೆಂಡೆಡ್ ಮೀನ್ಸ್ ವಿಸ್ತರಿಸಿದೆಯಪ್ಪ ಅಂದರೆ ಫ್ರಮ್ ದ ಕಾವೇರಿ ರಿವರ್ ಅಪ್ ಟು ಗೋದಾವರಿ. ಕಾವೇರಿ ನದಿಯಿಂದ ಗೋದಾವರಿ, ಕಾವೇರಿ ರಿವರ್ ಅಪ್ ಟು ದ ಗೋದಾವರಿ ರಿವರ್. ಕಾವೇರಿ ನದಿಯಿಂದ ಗೋದಾವರಿ ನದಿ ತನಕನೂ ಸಹ ಈ ಕರ್ನಾಟಕ ಅನ್ನೋಂಥದ್ದು ಹಬ್ಬಿದೆ ಅಂತ ಹೇಳ್ತಾ ಈ ಕವಿರಾಜ ಮಾರ್ಗದಲ್ಲಿ ವಿವರಿಸಿದ್ದಾರೆ. ಆಫ್ಟರ್ ದ ಇಂಡಿಪೆಂಡೆನ್ಸ್ ಇಂಡಿಯಾ ವಾಸ್ ಡಿವೈಡೆಡ್ ಇಂಟು ಮೆನಿ ಸ್ಟೇಟ್ಸ್. ಹಾಗಾದರೆ ಭಾರತ ಸ್ವತಂತ್ರವಾದ ನಂತರ ಇಂಡಿಯಾ ವಾಸ್ ಡಿವೈಡೆಡ್ ಇಂಟು ಮೆನಿ ಸ್ಟೇಟ್ಸ್, ಹಲವು ರಾಜ್ಯಗಳಾಗಿ ವಿಭಾಗ ಆಯಿತು ಈ ಭಾರತ. ಇನ್ 1947 9 southern districts which were till then under the rule of ಮೈಸೂರು ಕಿಂಗ್ಸ್. ಹಾಗಾದರೆ ಮೈಸೂರು ಒಡೆಯರ ಒಂದು ಆಳ್ವಿಕೆಯ ಒಂದು ಕಾಲದಲ್ಲಿ 1947ರಲ್ಲಿ 1947ರಲ್ಲಿ ಸೌತರ್ನ್ ಡಿಸ್ಟ್ರಿಕ್ಟ್ಸ್ ಮೀನ್ಸ್ ದಕ್ಷಿಣದ ಜಿಲ್ಲೆಗಳನ್ನು ಒಳಗೊಂಡಂತೆ 9 ಡಿಸ್ಟ್ರಿಕ್ಟ್ಸ್ನ ಅಂದ್ರೇನು 9 ಜಿಲ್ಲೆಗಳನ್ನು ಒಳಗೊಂಡಂತೆ ಮೈಸೂರು ಸ್ಟೇಟ್ ವರ್ ಬ್ರಾಟ್ ಟುಗೆದರ್ ಟು ದ ಫ್ರಮ್ ದ ಮೈಸೂರು ಸ್ಟೇಟ್. ಮೈಸೂರು ರಾಜ್ಯ, ಮೈಸೂರು ಸ್ಟೇಟ್ 1947ನಲ್ಲಿ ಮೈಸೂರು ಸ್ಟೇಟ್ ಅಂತ ಬಂತು. ಎಷ್ಟು? 9 ಜಿಲ್ಲೆಗಳನ್ನು ಒಳಗೊಂಡಂತೆ. ಹಾಗಾದರೆ ನೋಡಿ ಮಕ್ಕಳ, ಲೇಟರ್ ನಂತರ ವೆನ್ ದ ಸ್ಟೇಟ್ಸ್ ವರ್ ರಿಆರ್ಗನೈಸ್ಡ್ ಆನ್ ಲಿಂಗ್ವಿಸ್ಟಿಕ್ ಬೇಸಿಸ್. ಹಾಗಾದರೆ ಒಂದು ಭಾಷಾವಾರು ರಿಆರ್ಗನೈಸ್ಡ್ ಮತ್ತೆ ಪುನರ್ ವಿಂಗಡಣೆಯಾದ ನಂತರ ಏನಾಯ್ತಪ್ಪ ಹಾಗಾದರೆ ಅಂದರೆ ಏರಿಯಾಸ್ ವಿತ್ ಕನ್ನಡ ಸ್ಪೀಕಿಂಗ್ ಪೀಪಲ್ ಇನ್ ಬಾಂಬೆ, ಹೈದರಾಬಾದ್, ಮದ್ರಾಸ್ ಆ್ಯಂಡ್ ಕೊಡಗು ಪ್ರಾವಿನ್ಸಸ್ ವರ್ ಬ್ರಾಟ್ ಟುಗೆದರ್. ಹಾಗಾದರೆ ಬಾಂಬೆ, ಹೈದರಾಬಾದ್ ಮತ್ತು ಮದ್ರಾಸ್ ಮತ್ತು ಕೊಡಗು ಪ್ರಾಂತ್ಯಗಳನ್ನೊಳಗೊಂಡಂತೆ ಕನ್ನಡ ಮಾತನಾಡುವವರ ಒಂದು ಪ್ರದೇಶಗಳನ್ನು ಒಗ್ಗೂಡಿಸಿ ದ ಏರಿಯಾಸ್ ವಿತ್ ಕನ್ನಡ ಸ್ಪೀಕಿಂಗ್ ಪೀಪಲ್ ಇನ್ ಬಾಂಬೆ, ಹೈದರಾಬಾದ್, ಮದ್ರಾಸ್ ಆ್ಯಂಡ್ ಕನ್ನಡ ಪ್ರಾವಿನ್ಸಸ್ ವರ್ ಬ್ರಾಟ್ ಟುಗೆದರ್. ಹಾಗಾದರೆ ಕನ್ನಡ ಮಾತನಾಡುವಂತಹ ಒಂದು ಈ ಪ್ರದೇಶಗಳನ್ನು ಒಳಗೊಂಡಂತೆ ದಸ್ ಆನ್ 1st ನವೆಂಬರ್ 1956 ದ ವಿಶಾಲ್ ಮೈಸೂರು ಸ್ಟೇಟ್, ವಿಶಾಲ ಮೈಸೂರು ರಾಜ್ಯ, ವಿಶಾಲ್ ಮೈಸೂರು ಸ್ಟೇಟ್ ಕೇಮ್ ಇನ್ ಟು ಬೀಯಿಂಗ್. ಹಾಗಾದರೆ ವಿಶಾಲ ಮೈಸೂರು ರಾಜ್ಯ, ಹಾಗಾದರೆ ವಿಶಾಲ್ ಮೈಸೂರು ಸ್ಟೇಟ್ ಅಂತ 1956 ನವೆಂಬರ್ 1 ಜಾರಿಗೆ ಬಂತು. ಹಾಗಾದರೆ ಇಟ್ ಈಸ್ ಇನ್ ಫಾರ್ಮ್ commemoration of this event that Rajyotsava is celebrated every year on 1st November
ಹಾಗಾದರೆ 1 ನವಂಬರ್ ನಾವು ಏನಂತ ಆಚರಿಸ್ತಿದ್ವಪ್ಪ ಅಂದರೆ ಏನಂತ ಆಚರಿಸ್ತಿದ್ದೋ ಹಾಗಾದರೆ 1956 ರಾಜ್ಯೋತ್ಸವ. ರಾಜ್ಯೋತ್ಸವವನ್ನು ನಾವು ಎವ್ರಿ ಇಯರ್ ನವಂಬರ್ 1 ಅಂದು ಆಚರಿಸ್ತಾ ಬಂದ್ವಿ 1956. In 1973, in response to these wishes of Kannadigas, our state was renamed as Karnataka. ಹಾಗಾದರೆ ಕನ್ನಡಿಗಾಸ್ ಈ ಕನ್ನಡಿಗರ ಒಂದು ವಿಶಸ್ನ ಒಂದು ರೆಸ್ಪಾನ್ಸ್ ಮಾಡುವ ಒಂದು ಸಲುವಾಗಿ ಅವರ್ ಸ್ಟೇಟ್ಗೆ ಅಂದರೆ ನಮ್ಮ ರಾಜ್ಯಕ್ಕೆ ವಾಸ್ ರೀನೇಮ್ಡ್ ಮತ್ತೆ ಪುನರ್ನಾಮಕರಣವನ್ನು ಮಾಡಿದ್ವಿ. ಏನಂತ? ಕರ್ನಾಟಕ. ಕರ್ನಾಟಕ ಅಂತ ಮತ್ತೆ 1973 ಪುನರ್ನಾಮಕರಣ ಆಯಿತು. ಫಸ್ಟ್ 1947 ಮೈಸೂರು ಸ್ಟೇಟ್ ಅಂತ ಆಗಿದ್ದು, ಮತ್ತೆ 1956 ವಿಶಾಲ ಮೈಸೂರು ಸ್ಟೇಟ್ ಆಯಿತು. ನೆಕ್ಸ್ಟ್ ಮತ್ತೆ 1973 ಕರ್ನಾಟಕ ಅಂತ ರೀನೇಮ್ಡ್ ಮತ್ತೆ ಮಾಡಿದ್ರು. ಹಾಗಾದರೆ ಡಿಯರ್ ಸ್ಟೂಡೆಂಟ್ಸ್, ಐ ಗಿವ್ ಸಮ್ ಕ್ವಶನ್ಸ್ ಟು ಯು. ವಾಟ್ ಐ ಹ್ಯಾವ್ ಗಿವನ್ ದ ಟೀಚ್. ಫಸ್ಟ್ ಒನ್ goes to we celebrate. ಕನ್ನಡ ರಾಜ್ಯೋತ್ಸವ ಆನ್. ಹಾಗಾದರೆ ನಾವು ವಿ ಸೆಲೆಬ್ರೇಟ್ ಕನ್ನಡ ರಾಜ್ಯೋತ್ಸವ. ಹಾಗಾದರೆ ನಾವು ಕನ್ನಡ ರಾಜ್ಯೋತ್ಸವನ ಯಾವತ್ತು ಆಚರಿಸ್ತೀವಪ್ಪ ಅಂದರೆ 1 ನವಂಬರ್. 1 ನವಂಬರ್ ಅಂದು ನಾವು ಈ ಕನ್ನಡ ರಾಜ್ಯೋತ್ಸವನ ಎವ್ರಿ ಇಯರ್ ಆಚರಿಸ್ತಾ ಬರ್ತಾ ಇದ್ದೀವಿ. ಹಾಗಾದರೆ ಸೆಕೆಂಡ್ ಒನ್, ದ ಇಯರ್ in which the state was named as Karnataka. ಹಾಗಾದರೆ ಯಾವ ಇಯರಲ್ಲಿ ಕರ್ನಾಟಕ ಅನ್ನುವಂತಹ ಹೆಸರನ್ನು ಈ ಸ್ಟೇಟ್ ಪಡೀತು ಕರ್ನಾಟಕ ಅಂತ? ಆನ್ಸರ್ 1973 ಕರ್ನಾಟಕ ಅನ್ನುವಂಥ ಹೆಸರನ್ನು ಪಡ್ಕೊಂತು. ಡಿಯರ್ ಸ್ಟೂಡೆಂಟ್ಸ್, ಐ ಥಿಂಕ್ ಇಟ್ಸ್ ಎನಫ್ ಟುಡೇ. ಯು ವಾಚ್ ದ ವಿಡಿಯೋ ವಾಟ್ ಐ ಹ್ಯಾವ್ ಸೆಂಟ್. ಓಕೆ, ಥ್ಯಾಂಕ್ ಯು ವೆರಿ ಮಚ್.